10th Standard Science Mock Test 1 or Model Paper 1. A device used to change the resistance in an electric circuit is ammeter, rheostat, galvanometer or voltmeter. The answer is rheostat. In Fleming's left hand rule, middle finger indicates the direction of. ಫ್ಲೆಮಿಂಗ್ನ ಲೆಫ್ಟ್ ಹ್ಯಾಂಡ್ ರೂಲಲ್ಲಿ ಮಿಡಲ್ ಫಿಂಗರ್ ಯಾವ ಡೈರೆಕ್ಷನ್ನ ಇಂಡಿಕೇಟ್ ಮಾಡುತ್ತೆ? ಮ್ಯಾಗ್ನೆಟಿಕ್ ಫೀಲ್ಡ್, ಎಲೆಕ್ಟ್ರಿಕ್ ಕರೆಂಟ್ ಇಂಡ್ಯೂಸ್ಡ್ ಇನ್ ಕಂಡಕ್ಟರ್, ಎಲೆಕ್ಟ್ರಿಕ್ ಕರೆಂಟ್ ಆರ್ ಮೂವ್ಮೆಂಟ್ ಆಫ್ ದಿ ಕಂಡಕ್ಟರ್. ಆನ್ಸರ್ ಈಸ್ ದಿ ಡೈರೆಕ್ಷನ್ ಆಫ್ ದಿ ಎಲೆಕ್ಟ್ರಿಕ್ ಕರೆಂಟ್. A doctor prescribes a corrective lens of power 0.5D minus 0.5D to a person. The focal length of lens and the type is minus 2m and concave lens, or plus 2m and convex lens, or minus 2m and concave lens, or minus 2m and convex lens. Answer minus 2m and convex lens. The nature and the size of the image formed when the object is kept between the principal focus f1 and the optical center O of a convex lens, then it is the image is virtual, erect and enlarged, or real, inverted and small size, virtual, inverted and small size, real, inverted and enlarged. The answer is virtual, erect and enlarged. 45th, the potential difference between the terminals of electric heater is 60 volts. When it draws a current of 4 amps from the source, the resistance of electric heater coil is. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕೊಟ್ಟಿದ್ದಾರೆ ಮತ್ತು ಆ್ಯಂಪ್ಸ್ ಕೊಟ್ಟಿದ್ದಾರೆ, ಅದು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಏನು ರೆಸಿಸ್ಟೆನ್ಸ್ ಇದೆ ಎಲೆಕ್ಟ್ರಿಕ್ ಹೀಟರ್ದು ಕಾಯಿಲ್ದು ಅಂತ ಹೇಳಬೇಕು. ಸೊ ದಿ ಆನ್ಸರ್ ಈಸ್ 15 ohms, 240 ohms, 24 or 64. ದಿ ಆನ್ಸರ್ ಈಸ್ 15 ohms. The diameter of the circular outline of a spherical lens is. ಸ್ಪೆರಿಕಲ್ ಅಥವಾ ಸ್ಪೆರಿಕಲ್ ಲೆನ್ಸ್ ಏನಿರುತ್ತೆ ಅದರ ಸರ್ಕ್ಯುಲರ್ ಔಟ್ಲೈನ್ನ ಡಯಾಮೀಟರ್ ಅಂದರೆ ಯಾವುದು? ಆಪ್ಟಿಕಲ್ ಸೆಂಟರ್, ಸೆಂಟರ್ ಆಫ್ ಕರ್ವೇಚರ್, ಅಪರ್ಚರ್ ಆರ್ ಪ್ರಿನ್ಸಿಪಲ್ ಆಕ್ಸಿಸ್. ದಿ ಆನ್ಸರ್ ಈಸ್ ಅಪರ್ಚರ್. ಇದು ಎ ಬರುತ್ತೆ, ಅಪರ್ಚರ್. ದಿ ಇನ್ನರ್ ವಾಲ್ ಆಫ್ ದಿ ಸೋಲಾರ್ ಕುಕ್ಕರ್ ಈಸ್ ಪೇಂಟೆಡ್ ಬ್ಲ್ಯಾಕ್ ಬಿಕಾಸ್ ದಿಸ್. ನೋಡಿರಿ, ಸೋಲಾರ್ ಕುಕ್ಕರ್ನ ಇನ್ನರ್ ವಾಲ್ ಒಳಗಡೆ ಸೈಡಲ್ಲಿ ಬ್ಲ್ಯಾಕ್ ಪೇಂಟ್ ಹೊಡೆದಿರ್ತಾರೆ. ಏನಕ್ಕೆ? ಇಟ್ ರಿಫ್ಲೆಕ್ಟ್ಸ್ ಲೈಟಿಂಗ್, absorbs more heat, prevents from rusting, converges solar radiations. So the answer is absorbs more heat. The function of electric generator is reverses the direction of the current, converts electrical energy into mechanical energy, or detects the presence of electric current in circuit, converts mechanical energy into electrical energy. ಏನು ಎಲೆಕ್ಟ್ರಿಕ್ ಜನರೇಟರ್ದು ಏನು ಕೆಲಸ? ನಮಗೆ ಗೊತ್ತು, ಮೆಕ್ಯಾನಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಆನ್ಸರ್ ಈಸ್ ಡಿ, ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ದಿ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಡಸ್ ನಾಟ್ ಡಿಪೆಂಡ್ ಆನ್. ಈಗ ಎಲ್ಲ ಒಂದು ಕಂಡಕ್ಟರ್ಲು ಎಲ್ಲ ವೈರು ಏನೋ ಒಂದು ಮೆಟಲ್ ತೊಗೊಳ್ಳಿ, ಅದರೆಲ್ಲ ರೆಸಿಸ್ಟೆನ್ಸ್ ಇರುತ್ತೆ. ಸೊ ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಲ್ಲ ಅದರ ರೆಸಿಸ್ಟೆನ್ಸ್. ಲೆಂತ್ ಆಫ್ ದಿ ಕಂಡಕ್ಟರ್, ಉದ್ದ. ಏರಿಯಾ ಆಫ್ ದಿ ಕ್ರಾಸ್ ಸೆಕ್ಷನ್ ಆಫ್ ಕಂಡಕ್ಟರ್ ಅಂದರೆ ಡಯಾಮೀಟರ್ ಎಷ್ಟಿದೆ ಅದು. ಮ್ಯಾಗ್ನೆಟಿಕ್ ನೇಚರ್ ಏನಾದರೂ ಇದೆಯಾ ಅದು. ನೇಚರ್ ಆಫ್ ದಿ ಮೆಟೀರಿಯಲ್, ಅದು ಕಾಪರ್, ಜಿಂಕ್ ಆ ಥರ. ಸೊ ದಿ ಆನ್ಸರ್ ಈಸ್ ಮ್ಯಾಗ್ನೆಟಿಕ್ ನೇಚರ್. ಡಿ ಸಿ ಜನರೇಟರ್ ವರ್ಕ್ಸ್ ಆನ್ ದಿ ಪ್ರಿನ್ಸಿಪಲ್ ಆಫ್. ಡಿ ಸಿ ಜನರೇಟರ್ ಯಾವ ಪ್ರಿನ್ಸಿಪಲ್ ಮೇಲೆ ಕೆಲಸ ಮಾಡುತ್ತೆ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಆರ್ ದಿ ಕೆಮಿಕಲ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ದ ಆನ್ಸರ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ induction, EMF. Watt is an SI unit of. Watt ಯಾವುದರ SI ಯೂನಿಟ್? ಎಲೆಕ್ಟ್ರಿಕ್ ಕರೆಂಟ್, ಎಲೆಕ್ಟ್ರಿಕ್ ಚಾರ್ಜ್, ಎಲೆಕ್ಟ್ರಿಕಲ್ potential difference, ಎಲೆಕ್ಟ್ರಿಕ್ ಪವರ್. ದಿ ಆನ್ಸರ್ ಈಸ್ ಎಲೆಕ್ಟ್ರಿಕ್ ಪವರ್ ಆರ್ ಜಸ್ಟ್ ಪವರ್. ಸೊ ಅಬ್ಸರ್ವ್ ದಿ ಗಿವನ್ ಟೇಬಲ್. ಮೆಟೀರಿಯಲ್ ಕೊಟ್ಟಿದ್ದಾರೆ ಮತ್ತು ರೆಸಿಸ್ಟಿವಿಟಿ ಕೊಟ್ಟಿದ್ದಾರೆ. ಮೆಟೀರಿಯಲ್ ಫಾರ್ ಎಕ್ಸಾಂಪಲ್ ಏನೋ ಒಂದು ಕೊಟ್ಟಿದ್ದಾರೆ ಅಷ್ಟೇ, KLMN ಅಂತ. ಇದರ ರೆಸಿಸ್ಟಿವಿಟಿ ಕೊಟ್ಟಿದ್ದಾರೆ ಪಕ್ಕದಲ್ಲಿ 6.84 × 10⁻⁻8 ಈ ಥರ ಕೊಟ್ಟಿದ್ದಾರೆ. ಇದರಲ್ಲಿ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಮಾಂಗ್ ದಿಸ್ ಮೆಟೀರಿಯಲ್ ಈಸ್, ಅಂದರೆ ಇದರಲ್ಲಿ ಯಾವುದು ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಹೇಳಬೇಕು. ಸೊ ದಿ ಆನ್ಸರ್ ಈಸ್ ಎಲ್.
1.62 into 10 to the power of minus 8. One of the properties of biogas is ನೋಡಿ ಏನು ಬಯೋಗ್ಯಾಸ್ನ ಪ್ರಾಪರ್ಟಿ ಇದರಲ್ಲಿರೋವಂಥದ್ದು. ಇಟ್ಸ್ ಈಟಿಂಗ್ ಕೆಪಾಸಿಟಿ ಈಸ್ ಹೈ, ಲೀವ್ಸ್ ರೆಸಿಡ್ಯೂಸ್ ಲೈಕ್ ಆ್ಯಶ್, ಇಟ್ ಬರ್ನ್ಸ್ ವಿತ್ ಸ್ಮೋಕ್, ಇಟ್ಸ್ ಈಟಿಂಗ್ ಕೆಪಾಸಿಟಿ ಈಸ್ ಲೋ. ನೋಡಿ ಬಯೋಗ್ಯಾಸ್ದು ಏನು ಪ್ರಾಪರ್ಟೀಸ್ ಇದೆ, ಈಟಿಂಗ್ ಕೆಪಾಸಿಟಿ ಜಾಸ್ತಿ ಇದೆಯಾ, ರೆಸಿಡ್ಯೂಸ್ ಏನಾದರೂ ಬಿಡುತ್ತಾ? ನೋಡಿ ರೆಸಿಡ್ಯೂಸ್ ಬಿಡೋದಿಲ್ಲ ಅದು, ಓಕೆ, ಅಂದರೆ ಇದ್ದಿಲು ಆ ಥರದ್ದೇನು ಬಿಡೋಲ್ಲ. ಸೊ ಅದು ಇಟ್ ಬರ್ನ್ಸ್ ವಿತ್ ಸ್ಮೋಕ್ ಬರೋದಿಲ್ಲ, ಸೊ ಇದು ಕ್ಯಾನ್ಸಲ್. ಇಟ್ಸ್ ಈಟಿಂಗ್ ಕೆಪಾಸಿಟಿ ಈಸ್ ಲೋ. ಇವಾಗ ಇವೆರಡರಲ್ಲಿ ಆನ್ಸರ್. ಸೊ ಇದರಲ್ಲಿ ಏನು ಕೊಟ್ಟಿದ್ದಾರೆ, ಬಯೋಗ್ಯಾಸ್ದು ಪ್ರಾಪರ್ಟೀಸ್ ಕೇಳಿದ್ದಾರೆ. ಯಾವುದಕ್ಕೆ ಹೈ ಯಾವುದಕ್ಕೆ ಲೋ ಗೊತ್ತಾಗಲ್ಲ. ಸೊ ನಾವು ಇದನ್ನು ನ್ಯಾಚುರಲ್ ಗ್ಯಾಸ್ಗೆ ಕಂಪೇರ್ ಮಾಡಿಕೊಂಡ್ರೆ ಅದು ಲೋ ಇರುತ್ತೆ. ಸೊ ಇಟ್ಸ್ ಈಟಿಂಗ್ ಕೆಪಾಸಿಟಿ ಈಸ್ ಲೋ. ಆಬ್ಜೆಕ್ಟ್ ಡಿಸ್ಟೆನ್ಸ್ ಆ್ಯಂಡ್ ಇಮೇಜ್ ಡಿಸ್ಟೆನ್ಸ್ ಆಫ್ ಎ ಲೆನ್ಸ್ ಆರ್. ನೋಡಿರಿ, ಆಬ್ಜೆಕ್ಟ್ ಡಿಸ್ಟೆನ್ಸ್ ಮತ್ತು ಇಮೇಜ್ ಡಿಸ್ಟೆನ್ಸ್ ಎರಡು ಕೊಟ್ಟಿದ್ದಾರೆ. ಒಂದು -60 ಸೆಂಟಿಮೀಟರ್, ಇನ್ನೊಂದು -20 ಸೆಂ. ಅಂದರೆ ಇದು 60 ಸೆಂಟಿಮೀಟರ್ ಏನಿದೆ ಇದು ಆಬ್ಜೆಕ್ಟ್ ಡಿಸ್ಟೆನ್ಸ್, ಇದು ಇಮೇಜ್ ಡಿಸ್ಟೆನ್ಸ್. ಸೊ ದೆನ್ ದಿ ಮ್ಯಾಗ್ನಿಫಿಕೇಷನ್ ಆಫ್ ದಿ ಲೆನ್ಸ್ ವಿಲ್ ಬಿ. ಅವಾಗ ಏನು ಮ್ಯಾಗ್ನಿಫಿಕೇಷನ್ ಇರುತ್ತೆ ಲೆನ್ಸ್ದು? -20/-60 ಮಾಡಿದ್ರೆ, ಸೊ ಆನ್ಸರ್ ಈಸ್ 1/3. ಸೊ ಆನ್ಸರ್ ಈಸ್ 0.33. ದಿ ಪ್ರೋಸೆಸ್ ಯೂಸ್ ಟು ಕನ್ವರ್ಟ್ ಮೆಟಲ್ ಕಾರ್ಬೊನೇಟ್ ಓರ್ಸ್ ಇಂಟು ದೇರ್ ಆಕ್ಸೈಡ್ಸ್ ಈಸ್. ನೋಡಿ, ಮೆಟಲ್ ಕಾರ್ಬೊನೇಟ್ಸ್ನ ಮೆಟಲ್ ಕಾರ್ಬೊನೇಟ್ ಓರ್ಸ್ನ ಅದರ ಆಕ್ಸೈಡ್ಸ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಏನು ಪ್ರೋಸೆಸ್ ಯೂಸ್ ಮಾಡ್ತಾರೆ? ರೋಸ್ಟಿಂಗ್, ರಿಡಕ್ಷನ್, ಎಲೆಕ್ಟ್ರೋಲಿಸಿಸ್, ಕ್ಯಾಲ್ಸಿನೇಷನ್. ಆನ್ಸರ್ ಈಸ್ ಕ್ಯಾಲ್ಸಿನೇಷನ್. ದಿ ಕರೆಕ್ಟ್ ಗ್ರೂಪ್ ಆಫ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಇದರಲ್ಲಿ 4 ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಕರೆಕ್ಟ್ ಗ್ರೂಪ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂತ? ನಮ್ಗೆ ಗೊತ್ತು, ಸ್ಯಾಚುರೇಟೆಡ್ ಅಂದರೆ ಸಿಂಗಲ್ ಬಾಂಡ್, ಅನ್ಸ್ಯಾಚುರೇಟೆಡ್ ಅಂದರೆ ಡಬಲ್ ಆರ್ ಟ್ರಿಪಲ್ ಬಾಂಡ್. ಸೊ ಇದರಲ್ಲಿ ಯಾವುದು ಕರೆಕ್ಟ್ ಇದೆ ನೀವು ನೋಡ್ಕೊಳ್ಬೋದು. ಅದು 1CH4 ಆ ಥರ ಕೊಡ್ತಾರಲ್ಲ ಅದು. ಸೊ ಇದರಲ್ಲಿ ಯಾವ್ದು ಪಾಸಿಬಲ್? ನಾನು ಕ್ಯಾಲ್ಕುಲೇಟ್ ಆಲ್ರೆಡಿ ಮಾಡಿದ್ದೀನಿ. ಇದು ಆನ್ಸರ್ ಬಂದು ಬಿ, C2H6. ನಿಮ್ಗೆ ಗೊತ್ತಲ್ಲ, ಈ ಥರ ಹಾಕ್ತಾರೆ. ಸೊ H ಈ ಥರ ಬರುತ್ತೆ. ಸೊ ಇದೇ ಫಾರ್ಮುಲಾ ಅಲ್ಲ, 1C ಜಾಸ್ತಿ ಆಗುತ್ತೆ, 2C 8 ಆಗುತ್ತೆ. ಸೊ ಇದು ನಾನು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ, ಇದೆ ಆನ್ಸರ್. ದಿ ಅಟೋಮಿಕ್ ನಂಬರ್ ಆಫ್ ಎನ್ ಎಲಿಮೆಂಟ್ X is 11 and atomic number of Y is 17. Then the type of bond formed between these two are. ಈಗ ಒಂದು ಎಲಿಮೆಂಟ್ ಇದೆ, ಫಾರ್ ಎಕ್ಸಾಂಪಲ್ X ಅಂತ, ಅದರದ್ದು 11 ಅಟೋಮಿಕ್ ನಂಬರ್ ಇದೆ. ಸೊ 11 ಒಂದಿದ ತಕ್ಷಣ ನಮ್ಗೆ ಗೊತ್ತಾಯಿತು Na, ಸೋಡಿಯಂ. ನೆಕ್ಸ್ಟು Y ಅಂತ ಒಂದು ಕೊಟ್ಟಿದ್ದಾರೆ, ಇನ್ನೊಂದು ಅಟೋಮಿಕ್ ಒಂದು ಎಕ್ಸಾಂಪಲ್, ಅದರದ್ದು 17 ಇದೆ ಅಟೋಮಿಕ್ ನಂಬರ್. ಸೊ ಸೋಡಿಯಂ ಆಯ್ತು ಇದು 17 ಅಂದರೆ. ಸೊ NaCl ಅಥವಾ ಒಂದು ಸೋಡಿಯಂ ಪ್ಲಸ್ ಕ್ಲೋರಿನ್, ಇಲ್ಲಿ ಸೋಡಿಯಂ ಬರೀಬೇಕು, ಸೋಡಿಯಂ ಇದು ಕ್ಲೋರಿನ್, ಎರಡು ಕಂಬೈನ್ ಆದರೆ ಸೋಡಿಯಂ ಕ್ಲೋರೈಡ್ ಆಗುತ್ತೆ. ಸೊ ಈ ರಿಯಾಕ್ಷನಲ್ಲಿ ಯಾವ ಬಾಂಡ್ ಫಾರ್ಮ್ ಆಗಿದೆ? ಹೈಡ್ರೋಜನ್ ಬಾಂಡ್, ಕೋವಲೆಂಟ್ ಬಾಂಡ್, ಅಯೋನಿಕ್ ಬಾಂಡ್ ಆರ್ ಮೆಟಾಲಿಕ್ ಬಾಂಡ್? ಆನ್ಸರ್ ಈಸ್ ಅಯೋನಿಕ್ ಬಾಂಡ್. ಯಾಕೆಂದರೆ ನೀವು ನೋಡಿರ್ತೀರ Na+Cl- ಅಂತ ಕೊಡ್ತಾರೆ. ಸೊ ಪ್ಲಸ್ ಮೈನಸ್ ಥರ ಎಲ್ಲ ಬಂತಂದರೆ ಅದು ಅಯೋನಿಕ್ ಬಾಂಡ್ ಅಂತ. ಆಸ್ ದ pH ವ್ಯಾಲ್ಯೂ ಆಫ್ ಎ ಸೊಲ್ಯೂಷನ್ ಡಿಕ್ರೀಸಸ್, ದಿಸ್ ಈಸ್ 58th. ಆಸ್ ದ pH ವ್ಯಾಲ್ಯೂ ಆಫ್ ಸೊಲ್ಯೂಷನ್ ಡಿಕ್ರೀಸಸ್, the number of OH minus ions increases or the number of H plus ions increases, number of H plus ions decreases or equal number of OH minus and H plus ions ಅಲ್ಲೇ ಇರುತ್ತೆ, ಸ್ಟೇಸ್ ದೇರ್. ಸೊ ಏನು pH ವ್ಯಾಲ್ಯೂ ಅಂದರೆ ಗೊತ್ತು ನಿಮಗೆ, ಆ್ಯಸಿಡ್ ಬೇಸಸ್ ಅಂತ. pH ವ್ಯಾಲ್ಯೂ ಕಮ್ಮಿ ಆಗ್ತಾ ಇದೆ ಅಂದರೆ ಅದು ಆ್ಯಸಿಡಿಕ್ ಆಗ್ತಾ ಇದೆ ಅಂತ. ಸೊ ಇಂಥದ್ರಲ್ಲಿ ಯಾವ್ದು ಇನ್ಕ್ರೀಸ್ ಆಗುತ್ತೆ, ಯಾವ್ದು ಕಮ್ಮಿ ಆಗುತ್ತೆ? H+, O+, ಅಥವಾ OH- ಯಾವುದು ಅಂತ? ಸೊ ದ ಆನ್ಸರ್ ಈಸ್ H+ ions increases. The functional group present in the carbon compound C3H4OOH. ಓಕೆ, ಫಂಕ್ಷನಲ್ ಗ್ರೂಪ್ ಯಾವುದಿದೆ? OH ಇತ್ತು ಅಂದರೆ ಏನು ಅಂತ ನಮ್ಗೆ ಗೊತ್ತಾಗಬೇಕು. ನಿಮಗೆಲ್ಲ ಗೊತ್ತು, ಆಲ್ಡಿಹೈಡ್ ಅಲ್ಲ, ಆಲ್ಕೋಹಾಲ್, ಕೆಟೋನ್, ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಸೊ ಆನ್ಸರ್ ಈಸ್ ಆಲ್ಕೋಹಾಲ್. ಯಾಕಂದರೆ OH ಇರೋದೆಲ್ಲ ಕೂಡ ಅಟ್ಲೀಸ್ಟ್ ಒಂದು OH ಇತ್ತು ಅಂದರೆ ಅದನ್ನು ಆಲ್ಕೋಹಾಲ್ಗೆ ಆ್ಯಡ್ ಮಾಡ್ತೀವಿ. ದಿ ಅಟೋಮಿಕ್ ನಂಬರ್ ಆಫ್ ಎನ್ ಎಲಿಮೆಂಟ್ ಈಸ್ 20. ಇನ್ ದಿ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ದಿಸ್ ಎಲಿಮೆಂಟ್ ಬಿಲಾಂಗ್ಸ್ ಟು ದಿ ಪಿರಿಯಡ್. ಒಂದು 20 ಅಟೋಮಿಕ್ ನಂಬರ್ ಇರುವಂಥ ಒಂದು ಎಲಿಮೆಂಟ್ ಇದೆ. ಇದು ಪಿರಿಯಾಡಿಕ್ ಟೇಬಲಲ್ಲಿ ಯಾವ ಪೀರಿಯಡ್ಗೆ ಸೇರುತ್ತೆ? ನಿಮ್ಗೆ ಗೊತ್ತಲ್ಲ, ಗ್ರೂಪ್ಸ್ ಮತ್ತು ಪೀರಿಯಡ್ಸ್ ಅಂತ ಪಿರಿಯಾಡಿಕ್ ಟೇಬಲಲ್ಲಿ ಇರುತ್ತೆ. ಸೊ ಇದು ಯಾವ ಪೀರಿಯಡ್ಗೆ ಸೇರುತ್ತೆ? ಇದು ಬಂದು
ಫೋರ್ತ್ ಪೀರಿಯಡ್ಗೆ ಮತ್ತು ಸೆಕೆಂಡ್ ಗ್ರೂಪ್ ಕೇಳಿದ್ರೆ ಅದನ್ನು ಸೆಕೆಂಡ್ ಗ್ರೂಪ್ ಅಂತ ಹಾಕ್ರಿ, ಪೀರಿಯಡ್ ಕೇಳಿರೋದ್ರಿಂದ 4 ಹಾಕ್ತೀನಿ. ದಿ ನಂಬರ್ ಆಫ್ ಸಿಂಗಲ್ ಬಾಂಡ್ಸ್ ಪ್ರೆಸೆಂಟ್ ಇನ್ ದಿ ಸ್ಟ್ರಕ್ಚರ್ ಆಫ್ ಸೈಕ್ಲೋಹೆಕ್ಸೇನ್ ಮಾಲಿಕ್ಯೂಲ್. ನೋಡಿರಿ, ಸೈಕ್ಲೋಹೆಕ್ಸೇನ್ ಮಾಲಿಕ್ಯೂಲಲ್ಲಿ ಎಷ್ಟು ಸಿಂಗಲ್ ಬಾಂಡ್ಸ್ ಇರುತ್ತೆ? ನಿಮ್ಗೆ ಸೈಕ್ಲೋಹೆಕ್ಸೇನ್ ಗೊತ್ತು, ಮಾಮೂಲಿ ಎಕ್ಸೇನ್ ಅಂತ ಹೇಳಿದ್ರೆ 6 ಇರೋ ಥರ ಅಂತ ಗೊತ್ತು, ಮತ್ತು ಸೈಕ್ಲೋ ಅಂದರೆ ಫುಲ್ಲು ಕವರ್ ಆಗಿರುತ್ತೆ. ಸೊ ಇದರಲ್ಲಿ ಎಷ್ಟು ಸಿಂಗಲ್ ಬಾಂಡ್ಸ್ ಇದೆ? 12, 18, 24, 6. ದಿ ಆನ್ಸರ್ ಈಸ್ 18 ಸಿಂಗಲ್ ಬಾಂಡ್ಸ್ ಇರುತ್ತೆ. ಇನ್ ಮಾಡರ್ನ್ ಪೀರಿಯಾಡಿಕ್ ಟೇಬಲ್, ಆಸ್ ವಿ ಮೂವ್ ಡೌನ್ ದಿ ಗ್ರೂಪ್, ದಿ ಅಟೋಮಿಕ್ ಸೈಜ್ ಆಫ್ ದಿ ಎಲಿಮೆಂಟ್ಸ್. ನೋಡಿ, ಇದು ನನ್ನ ಮೇಲೆ ಹೇಳಿದ್ನಲ್ಲ ಯಾವ ಗ್ರೂಪ್ ಮತ್ತು ಯಾವ ಒಂದು ಪೀರಿಯಡಿಕ್ಸ್ ಇರುತ್ತೆ ಅಂತ. ಅದರಲ್ಲಿ ನಾವು ಗ್ರೂಪಿಂದ ಗ್ರೂಪ್ಗೆ ಹೋಗ್ತಾ ಇದ್ದರೆ ಅಟೋಮಿಕ್ ಸೈಜ್ ಆಫ್ ದಿ ಎಲಿಮೆಂಟ್ಸ್ ಅಂದರೆ ಒಂದು ಎಲಿಮೆಂಟ್ ಇರುತ್ತಲ್ಲ ಅದರ ಅಟೋಮಿಕ್ ಸೈಜ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತಾ? ಡಸ್ ನಾಟ್ ಚೇಂಜ್, ಇನ್ಕ್ರೀಸಸ್. ಫಸ್ಟ್ ಇನ್ಕ್ರೀಸಸ್ ಆ್ಯಂಡ್ ದೆನ್ ಡಿಕ್ರೀಸಸ್. ದಿ ಆನ್ಸರ್ ಈಸ್ ಇನ್ಕ್ರೀಸಸ್. ನಮ್ಗೆ ಗೊತ್ತು, ಮೊದಲು 2 ಇರುತ್ತೆ, ಆಮೇಲೆ ಹೋಗ್ತಾ ಇಲ್ಲಿ 8 ಆಗುತ್ತೆ. ಸೊ ಈ ಥರ ಈಚೆ ಹೋಗ್ತಾ ಹೋಗ್ತಾ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ನಂಬರ್ಸ್ ಜಾಸ್ತಿ ಆಗ್ತಾ. ಅಬ್ಸರ್ವ್ ದಿ ಫಾಲೋಯಿಂಗ್ ಕೆಮಿಕಲ್ ರಿಯಾಕ್ಷನ್ಸ್. ಇಲ್ಲಿ ಕೆಲವು ರಿಯಾಕ್ಷನ್ಸ್ ಕೊಟ್ಟಿದ್ದಾರೆ, ನೋಡ್ಬೋದು. Fe plus CuSO4 gives rise to FeSO4 plus Cu. Zinc Zn plus FeSO4 gives rise to ZnSO4 plus Fe. ಎರಡು ರಿಯಾಕ್ಷನ್ ಕೊಟ್ಟಿದ್ದಾರೆ. ದ ಡಿಕ್ರೀಸಿಂಗ್ ಆರ್ಡರ್ ಆಫ್ ದಿ ರಿಯಾಕ್ಟಿವಿಟಿ ಆಫ್ ಮೆಟಲ್ಸ್ ಇನ್ ದಿ ಅಬೋವ್ ರಿಯಾಕ್ಷನ್ಸ್ ಈಸ್. ಇಲ್ಲಿ ನೀವು ಈ ರಿಯಾಕ್ಟಿವಿಟಿ ಎಷ್ಟಿದೆ ಅಂದರೆ ಎಷ್ಟು ಬೇಗ ರಿಯಾಕ್ಟ್ ಆಗುತ್ತೆ ಅನ್ನೋದನ್ನು ಡಿಕ್ರೀಸಿಂಗ್ ಆರ್ಡರಲ್ಲಿ ನೀವು ಬರೀಬೇಕು. ಸೊ ದಿ ಆನ್ಸರ್ ಈಸ್, ನಾನು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ, ನೀವು ಈ ಕೆಮಿಕಲ್ ರಿಯಾಕ್ಷನ್ಸ್ ನೋಡಿಕೊಂಡು ನೀವು ಒಂದು ಅನಲೈಸನ್ಗೆ ಬರ್ಬೋದು. ಜಿಂಕ್, ಓಕೆ, FeCuZn. ಫಸ್ಟ್ Fe ಜಾಸ್ತಿ ರಿಯಾಕ್ಟ್ ಆಗುತ್ತೆ, ಆಮೇಲೆ ಕಾಪರ್, ಆಮೇಲೆ ಜಿಂಕ್. ದಿ ಗ್ಯಾಸ್ ಲಿಬರೇಟೆಡ್ ವೆನ್ ಡೈಲ್ಯೂಟ್ ಸಲ್ಫ್ರಿಕ್ ಆ್ಯಸಿಡ್ ರಿಯಾಕ್ಟ್ಸ್ ವಿತ್ ಜಿಂಕ್ ಗ್ರ್ಯಾನ್ಯೂಲ್ಸ್. ಯಾವಾಗ ಡೈಲ್ಯೂಟ್ ಸಲ್ಫ್ರಿಕ್ ಆ್ಯಸಿಡ್ ಜಿಂಕ್ ಗ್ರ್ಯಾನ್ಯೂಲ್ಸ್ ಜೊತೆ ರಿಯಾಕ್ಟ್ ಆಗುತ್ತೆ ಆಗ ಯಾವ ಗ್ಯಾಸ್ ಲಿಬರೇಟ್ ಆಗುತ್ತೆ? ಸಲ್ಫರ್ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ ಆರ್ ಹೈಡ್ರೋಜನ್? ಆನ್ಸರ್ ಈಸ್ ಹೈಡ್ರೋಜನ್. ನಮ್ಗೆ ಗೊತ್ತು H2 ಲಿಬರೇಟ್ ಆಗುತ್ತೆ ಅಂತ. NaOH plus HCl gives rise to NaCl plus H2O. ದಿಸ್ ಕೆಮಿಕಲ್ ರಿಯಾಕ್ಷನ್ ಈಸ್ ಅನ್ ಎಕ್ಸಾಂಪಲ್ ಆಫ್. ಇಲ್ಲಿ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ, ಇದು ಯಾವ ರಿಯಾಕ್ಷನ್ನ ಎಕ್ಸಾಂಪಲ್? ನ್ಯೂಟ್ರಲೈಸೇಷನ್ ರಿಯಾಕ್ಷನ್, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಎಡಿಷನ್ ರಿಯಾಕ್ಷನ್ ಆರ್ ಕಂಬಷನ್ ರಿಯಾಕ್ಷನ್? ದಿ ಆನ್ಸರ್ ಈಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್, ಯಾಕಂದರೆ ವಾಟರ್ ಎಲ್ಲ ಕೂಡ ಈಚೆ ಬರ್ತಾ ಇದೆ. ದಿ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಬೆನ್ಝೀನ್ ಈಸ್. ಈಗ ಬೆನ್ಝೀನ್ ಅಂತ ಒಂದು ನೋಡಿರ್ತಿರಲ್ಲ ಹೈಡ್ರೋಕಾರ್ಬನ್ಸಲ್ಲಿ, ಅದರ ಮಾಲಿಕ್ಯುಲರ್ ಫಾರ್ಮುಲಾ ಯಾವುದು? C5H12, C6H12, C6H6, C6H10. Answer is C6H12. The process that helps in the absorption of upward movement of water and minerals dissolved in it from roots to leaves in the plants. ನೋಡಿ, ಯಾವ ಪ್ರೋಸೆಸ್ ನಮಗೆ ಭೂಮಿಯಲ್ಲಿರುವಂಥದ್ದು ರೂಟ್ಸಿಂದ ಒಂದು ಬೇರೆ ಬೇರೆ ಪ್ಲ್ಯಾಂಟ್ಸ್ನ ಒಂದು ಲೀವ್ಸ್ಗಳಿಗೆ ಆ ಪಾರ್ಟ್ಸ್ಗೆಲ್ಲ ಸಪ್ಲೈ ಮಾಡುವಂಥ ಪ್ರೋಸೆಸ್ ಏನಿದೆ ಅದು ಯಾವುದು? ಅಂದರೆ ವಾಟರ್ನ ತೊಗೊಂಡು ಬೇರೆ ಕಡೆ ಎಲ್ಲ ಕಳಿಸೋವಂಥದ್ದು. ರೆಸ್ಪಿರೇಷನ್, ಟ್ರಾನ್ಸ್ಪಿರೇಷನ್, ಫೋಟೋಸಿಂಥಸಿಸ್, ಟ್ರಾನ್ಸ್ಲೋಕೇಶನ್. ಆನ್ಸರ್ ಈಸ್ ಟ್ರಾನ್ಸ್ಪಿರೇಷನ್. ದಿ ಕರೆಕ್ಟ್ ಪಾತ್ವೇ ಆಫ್ ಆಕ್ಸಿಜನೇಟೆಡ್ ಬ್ಲಡ್ ಕಮಿಂಗ್ ಫ್ರಮ್ ಲಂಗ್ಸ್ ಟು ಹಾರ್ಟ್ ಇನ್ ದಿ ಹ್ಯೂಮನ್ ಬಾಡಿ. ನೋಡಿ, ಈಗ ನಮಗೆಲ್ಲ ಗೊತ್ತು ಲಂಗ್ಸಿಂದ ಹಾರ್ಟಿಗೆ ಬರುತ್ತೆ ಆಕ್ಸಿಜನೇಟೆಡ್ ಬ್ಲಡ್ ಅಂತ, ಅಂದರೆ ಆಕ್ಸಿಜನ್ ಫಿಲ್ ಆಗಿರೋಂಥ ಬ್ಲಡ್. ಸೊ ಇದು ಯಾವ ಪಾತ್ವೇ ಬರುತ್ತೆ, ಅಂದರೆ ಯಾವ ದಾರಿಯಾಸೆ ಬರುತ್ತೆ? ಪಲ್ಮನರಿ ಆರ್ಟೀರಿಯಸಿಂದ ರೈಟ್ ವೆಂಟ್ರಿಕಲ್, ಆಮೇಲೆ ರೈಟ್ ಆರ್ಟ್ರಿಯಮ್ಗೆ ಬರುತ್ತಾ? ಪಲ್ಮನರಿ ಆರ್ಟರೀಸ್. ಸೊ ಈ ಥರ ಯಾವುದರಿಂದ ಯಾವುದಕ್ಕೆ ಬರುತ್ತೆ ಅಂತ. ಸೊ ದಿ ಆನ್ಸರ್ ಈಸ್ ಫಸ್ಟ್ ಪಲ್ಮನರಿ ವೇನ್ಸ್, ಲೆಫ್ಟ್ ಆರ್ಟ್ರಿಯಮ್ ಆ್ಯಂಡ್ ಲೆಫ್ಟ್ ವೆಂಟ್ರಿಕಲ್. The hormone that regulates carbohydrate, protein and fat metabolism in the human body is. ನೋಡಿ, ನಮ್ಮ ಬಾಡಿಯಲ್ಲಿ ಎಷ್ಟೊಂದು ಹಾರ್ಮೋನ್ಸ್ ಇರುತ್ತೆ. ಸೊ ಅದರಲ್ಲಿ ಯಾವ ಹಾರ್ಮೋನು ನಮ್ಮ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ ಮತ್ತು ಫ್ಯಾಟ್ನೆಲ್ಲ ಕೂಡ ಅಥವಾ ಇದ್ರ ಮೆಟಬಾಲಿಸಮ್ನ ರೆಗ್ಯುಲೇಟ್ ಮಾಡುತ್ತೆ? ಟೆಸ್ಟೋಸ್ಟೆರಿನ್, ಆಡ್ರಿನಲೈನ್, ಥೈರಾಕ್ಸಿನ್, ಇನ್ಸುಲಿನ್. ದಿ ಆನ್ಸರ್ ಈಸ್ ಥೈರಾಕ್ಸಿನ್. ದಿ ಮಿಸ್ಮ್ಯಾಚ್ಡ್ ಪೇರ್ ಅಮಾಂಗ್ ದಿ ಫಾಲೋಯಿಂಗ್. ಇದರಲ್ಲಿ ಯಾವುದು ಮಿಸ್ಮ್ಯಾಚ್ಡ್ ಆಗಿದೆ ಅಂತ? ಆಡ್ರಿನಲೈನ್ ಪಿಟ್ಯೂಟರಿ ಗ್ಲ್ಯಾಂಡ್, ಟೆಸ್ಟೋಸ್ಟೆರಿನ್ ಟೆಸ್ಟಿಸ್, ಇನ್ಸುಲಿನ್ ಪ್ಯಾನ್ಕ್ರಿಯಾಸ್, ಥೈರಾಕ್ಸಿನ್ ಥೈರಾಯ್ಡ್ ಗ್ಲ್ಯಾಂಡ್. ಇವು 3 ಕರೆಕ್ಟ್ ಇದೆ, ಇದು ತಪ್ಪಿದೆ. ಸೊ ಇದು ಮಿಸ್ಮ್ಯಾಚ್ಡ್. ಸೊ ದಿ ಆನ್ಸರ್ ಈಸ್ ಆಡ್ರಿನಲೈನ್.
The part of human brain responsible for precision of voluntary actions and maintaining the posture and balance of the body. ನಮ್ಮ ಬಾಡಿ ಬ್ಯಾಲೆನ್ಸ್ನ ಮೇಂಟೈನ್ ಮಾಡೋದಕ್ಕೆ ಮತ್ತು ನಮ್ಮ ಪೋಸ್ಚರ್ನ ಅಥವಾ ವಾಲಂಟ್ರಿ ಆ್ಯಕ್ಷನ್ಸ್ನ ಮೇಂಟೈನ್ ಮಾಡೋದಕ್ಕೆ ಇದಕ್ಕೆಲ್ಲ ಯಾವ ಪಾರ್ಟ್ ನಮ್ಮ ಹ್ಯೂಮನ್ ಬ್ರೈನ್ನ ಯಾವ ಪಾರ್ಟ್ ರೆಸ್ಪಾನ್ಸಿಬಲ್ ಆಗಿದೆ? ಪಾನ್ಸ್, ಸೆರಿಬ್ರಮ್, ಹೈಪೋಥ್ಯಾಲಮಸ್, ಸೆರಿಬೆಲ್ಲಮ್. ಆನ್ಸರ್ ಈಸ್ ಸೆರಿಬೆಲ್ಲಮ್. A pathogen that causes gonorrhea and syphilis transmitted through sexual contact is protozoa, bacteria, virus, fungus. ಯಾವ ಪ್ಯಾಥೋಜನ್ ನಮಗೆ ಗೊನರಿಯಾ ಮತ್ತು ಸೈಫಿಲಿಸ್ನ ಕೊಡುತ್ತೆ? ಅಂದರೆ ಪ್ರೋಟೋಸೋವಾನ, ಬ್ಯಾಕ್ಟೀರಿಯಾನ, ವೈರಸ, ಈ ಥರ. ಆನ್ಸರ್ ಈಸ್ ಬ್ಯಾಕ್ಟೀರಿಯಾ. ಗೊನರಿಯಾ ಮತ್ತು ಸಿಫಿಲಿಸ್ ಎರಡೂ ಕೂಡ ಬ್ಯಾಕ್ಟೀರಿಯಾಯಿಂದ ಸ್ಪ್ರೆಡ್ ಆಗೋದು. ದಿ ಕರೆಕ್ಟ್ ಸೀಕ್ವೆನ್ಸ್ ಫೌಂಡ್ ಇನ್ ದಿ ಪ್ರೊಸೆಸ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರ್ ಈಸ್. ಈಗ ಫ್ಲವರ್ಸ್ ಎಲ್ಲ ಗೊತ್ತು, ಅಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗುತ್ತೆ ಫ್ಲವರಲ್ಲಿ, ಪಾಲಿನೇಷನ್ ಅದೆಲ್ಲ ಕೂಡ ನೋಡಿದ್ದೀರಾ. ಅದರಲ್ಲಿ ಕರೆಕ್ಟ್ ಸೀಕ್ವೆನ್ಸ್ ಯಾವುದು ಅಂದರೆ ಯಾವುದಾದ್ಮೇಲೆ ಯಾವುದಾಗುತ್ತೆ? ಪಾಲಿನೇಷನ್, ಫರ್ಟಿಲೈಸೇಷನ್, ಎಂಬ್ರಿಯೋ, ಸೀಡ್, ಅಥವಾ ಸೀಡ್, ಎಂಬ್ರಿಯೋ, ಫರ್ಟಿಲೈಸ್. ಸೊ ದಿ ಆನ್ಸರ್ ಈಸ್ ಪಾಲಿನೇಷನ್, ಫರ್ಟಿಲೈಸೇಷನ್, ಎಂಬ್ರಿಯೋ ಆ್ಯಂಡ್ ಸೀಡ್. ಇದು ಕರೆಕ್ಟ್ ಆನ್ಸರ್. 74th, ದಿ ಪಾರ್ಟ್ ಆಫ್ ದಿ ಪ್ಲಾಂಟ್ ಸೀಡ್ ದಟ್ ಗ್ರೋಸ್ ಆ್ಯಂಡ್ ಡೆವಲಪ್ಸ್ ಇನ್ ಟು ದಿ ರೂಟ್ ಆನ್ ಜರ್ಮಿನೇಷನ್. ನೋಡಿ, ಯಾವ ಸೀಡ್ನ ಪಾರ್ಟ್ ಪ್ಲಾಂಟ್ ಸೀಡ್ನ ಯಾವ ಪಾರ್ಟ್ ಬೆಳೆದು ರೂಟು ಅಥವಾ ರೂಟ್ ಥರ ಎಲ್ಲ ಡೆವಲಪ್ ಹಾಕ್ಕೊಂಡು ಹೋಗುತ್ತೆ? ಸೊ ಕಾಟಿಲಿಡಾನ್, ಎಂಡೋಸ್ಪರ್ಮ್, ರಾಡಿಕಲ್, ಸೀಡ್ ಕೋಟ್. ಆನ್ಸರ್ ಈಸ್ ರಾಡಿಕಲ್. ಬೀಜದ ಮಧ್ಯೆ ಸಣ್ಣಗಿರುತ್ತೆ ಅದು. ಇಫ್ ಎ ರೌಂಡ್ ಗ್ರೀನ್ ಸೀಡೆಡ್ ಪ್ಲಾಂಟ್ RRYY ಈಸ್ ಕ್ರಾಸ್ಡ್ ವಿತ್ ಎ ವ್ರಿಂಕಲ್ಡ್ ಯೆಲ್ಲೋ ಸೀಡೆಡ್ ಪಿ ಪ್ಲಾಂಟ್, ಸ್ಮಾಲ್ RR, ಕ್ಯಾಪಿಟಲ್ YY, ದಿ ಸೀಡ್ಸ್ ಪ್ರೊಡ್ಯೂಸ್ಡ್ ಇನ್ F1 ಜನರೇಷನ್ ಆರ್. ನಿಮ್ಗೆ ಗೊತ್ತು, ಒಂದು ಟೇಬಲ್ ಥರ ಎಲ್ಲ ಬರಿತಾ ಇದ್ರಿ, ಅಲ್ಲಿ ಡಾಮಿನೆಂಟ್ ಯಾವುದಿದೆ ಅದು ಆ ಟ್ರೇಟ್ಸ್ ಮಾತ್ರ ಕಾಣುತ್ತೆ ಅಂತ. ಸೊ ದಿ ಆನ್ಸರ್ ಈಸ್ ಗ್ರೀನ್ ಸೀಡೆಡ್, ರೌಂಡ್ ಆ್ಯಂಡ್ ಎಲ್ಲೋ, ಇವೆರಡು ಡಾಮಿನೆಂಟ್ ಇದೆ, ಅದಕ್ಕೆ ಇವೆರಡು ಬರುತ್ತೆ. ದಿ ಎಕ್ಸ್ಪೀರಿಯನ್ಸ್ ಆಫ್ ಎನ್ ಇಂಡಿವಿಜುವಲ್ ಡ್ಯೂರಿಂಗ್ ಇಟ್ಸ್ ಲೈಫ್ ಟೈಮ್ ಕೆನಾಟ್ ಬಿ ಪಾಸ್ಡ್ ಆನ್ ಟು ಇಟ್ಸ್ ಪ್ರೊಜನಿ ಬಿಕಾಸ್ ದೇ ಆರ್ ಇನ್ಹೆರಿಟೆಡ್ ಟ್ರೈಟ್ಸ್, ಅಕ್ವೈರ್ಡ್ ಟ್ರೈಟ್ಸ್, ಡಾಮಿನೆಂಟ್ ಟ್ರೈಟ್ಸ್, ರಿಸೆಸಿವ್ ಟ್ರೈಟ್ಸ್. ಒಬ್ಬ ಇಂಡಿವಿಜುವಲ್ ವ್ಯಕ್ತಿ ಇರ್ತಾನಲ್ಲ, ಅವನ ಜೀವನದಲ್ಲಿ ಕಲ್ತಿರೋಂಥದ್ದನ್ನೆಲ್ಲ ಅವರ ನೆಕ್ಸ್ಟ್ ಜನ್ರೇಷನ್ಗೆ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ ಜೀನ್ಸ್ ವೈಸ್. ಸೊ ಅಂಥದ್ದು ಯಾವ ಟ್ರೈಟ್ಸ್ನ ಆ ಥರ ಕರೀತಾರೆ? ಇನ್ಹೆರಿಟೆಡ್ ಟ್ರೈಟ್ಸ್ನ, ಅಕ್ವೈರ್ಡ್ ಟ್ರೈಟ್ಸ್, ಡಾಮಿನೆಂಟ್ ಟ್ರೈಟ್ಸ್, ರಿಸೆಸಿವ್ ಟ್ರೈಟ್ಸ್. ಆನ್ಸರ್ ಈಸ್ ಅಕ್ವೈರ್ಡ್ ಟ್ರೈಟ್ಸ್. ಅಂದರೆ ಜೀವನದಲ್ಲಿ ಅವ್ರು ಕಲ್ತಿರೋದನ್ನು ಜೀನ್ಸ್ ಮುಖಾಂತರ ಅವ್ರ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಹೋಗಲ್ಲ. ಸೊ ಅದು ಏನಾದರೂ ಬೆರಳುಗಳಿರ್ಬೋದು, ಕಣ್ಣುಗಳಿರ್ಬೋದು, ಆ ಟ್ರೈಟ್ಸ್ ಮಾತ್ರ ಹೋಗುತ್ತೆ. ಅನಾಲಗಸ್ ಆರ್ಗನ್ಸ್ ಹ್ಯಾವ್. ಅನಾಲಗಸ್ ಆರ್ಗನ್ಸು ಯಾವ ಥರದ್ದು ಮೀನಿಂಗ್ ಅಂತ ಕೇಳಿದ್ದಾರೆ. ಸೇಮ್ ಸ್ಟ್ರಕ್ಚರ್ ಆ್ಯಂಡ್ ಸೇಮ್ ಫಂಕ್ಷನ್, ಒಂದೇ ಥರ ಸ್ಟ್ರಕ್ಚರ್ ಇದ್ದು ಒಂದೇ ಥರ ಫಂಕ್ಷನ್ ಮಾಡೋದಾ? ಸೇಮ್ ಸ್ಟ್ರಕ್ಚರ್ ಆ್ಯಂಡ್ ಡಿಫ್ರೆಂಟ್ ಫಂಕ್ಷನ್, ಒಂದೇ ಸ್ಟ್ರಕ್ಚರ್ ಇದ್ದು ಬೇರೆ ಬೇರೆ ಫಂಕ್ಷನ್ಸ್ ಮಾಡೋದಾ? ಡಿಫ್ರೆಂಟ್ ಸ್ಟ್ರಕ್ಚರ್ಸ್ ಆ್ಯಂಡ್ ಸೇಮ್ ಫಂಕ್ಷನ್, ಬೇರೆ ಬೇರೆ ಸ್ಟ್ರಕ್ಚರ್ಸ್ ಇದ್ದು ಸೇಮ್ ಫಂಕ್ಷನ್ ಮಾಡೋವಂಥದ್ದು. ಡಿಫ್ರೆಂಟ್ ಸ್ಟ್ರಕ್ಚರ್ಸ್ ಆ್ಯಂಡ್ ಡಿಫ್ರೆಂಟ್ ಫಂಕ್ಷನ್ಸ್, ಬೇರೆ ಬೇರೆ ಸ್ಟ್ರಕ್ಚರ್ಸ್ ಇದ್ದು ಬೇರೆ ಬೇರೆ ಫಂಕ್ಷನ್ಸ್ ಮಾಡೋದಾ? ಯಾವುದಿದ್ರಲ್ಲಿ ಕರೆಕ್ಟ್ ಆನ್ಸರ್? ಆನ್ಸರ್ ಈಸ್ ಡಿಫ್ರೆಂಟ್ ಸ್ಟ್ರಕ್ಚರ್ಸ್ ಆ್ಯಂಡ್ ಸೇಮ್ ಫಂಕ್ಷನ್. ಬೇರೆ ಬೇರೆ ಸ್ಟ್ರಕ್ಚರ್ಸ್ ಇರುತ್ತೆ, ಆದರೆ ಒಂದೇ ಕೆಲಸ ಮಾಡೋವಂಥದ್ದು. ಓಝೋನ್ ಲೇಯರ್ ಈಸ್ ಫಾರ್ಮ್ಡ್ ಫ್ರಮ್ ಆಕ್ಸಿಜನ್ ಅಟ್ ಹೈಯರ್ ಲೆವೆಲ್ಸ್ ಆಫ್ ದಿ ಅಟ್ಮಾಸ್ಫಿಯರ್ ಬೈ ದಿ ಆ್ಯಕ್ಷನ್ ಆಫ್. ನಮಗೆ ಓಝೋನ್ ಲೇಯರ್ ಗೊತ್ತು, ಅದೆಲ್ಲ ಆಕ್ಸಿಜನ್ ಸೇರಿ ಅಲ್ಲಿ ಓಝೋನ್ ಲೇಯರ್ ಫಾರ್ಮ್ ಆಗುತ್ತೆ. ಸೊ ಇದು ಏನಕ್ಕೆ ಫಾರ್ಮ್ ಆಗುತ್ತೆ? ಯಾವ ಥರ ಫಾರ್ಮ್ ಆಗುತ್ತೆ? ರಿಯಾಕ್ಷನ್, ಎಕ್ಸ್ರೇ ಯೂಸ್ ಮಾಡಿಕೊಂಡು, ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್, ಇನ್ಫ್ರಾರೆಡ್ ರೇಡಿಯೇಷನ್ಸ್ ಆರ್ ರೇಡಿಯೋ ವೇವ್ಸ್. ಆನ್ಸರ್ ಈಸ್ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸಿಂದ ರಿಯಾಕ್ಷನ್ ಆಗಿ ಓಝೋನ್ ಲೇಯರ್ ಫಾರ್ಮ್ ಆಗೋದು. ಎ ಪ್ರಾಡಕ್ಟ್ ದಟ್ ಕ್ಯಾನ್ ನೋ ಮೋರ್ ಬಿ ಯೂಸ್ಡ್ ಫಾರ್ ದಿ ಒರಿಜಿನಲ್ ಪರ್ಪಸ್ ಬಟ್ ಯೂಸ್ ಇಟ್ ಫಾರ್ ಸಮ್ ಅದರ್ ಯೂಸ್ಫುಲ್ ಪರ್ಪಸ್ ಈಸ್. ಈಗ ಯಾವುದೋ ಒಂದು ಪ್ರಾಡಕ್ಟ್ ಇರುತ್ತೆ, ಅದನ್ನು ಒರಿಜಿನಲ್ ಪರ್ಪಸ್ಗೆ ಯೂಸ್ ಮಾಡೋಕ್ಕಾಗಲ್ಲ, ಅದು ಮುಗ್ದೋಯ್ತು ಅದ್ರ ಯೂಸೇಜ್. ಈಗ ಬೇರೆ ಪರ್ಪಸ್ಗೆ ಅದನ್ನು ಯೂಸ್ ಮಾಡೋದನ್ನು ಏನಂತಾರೆ? ರೀಸೈಕಲ್, ರೆಡ್ಯೂಸ್, ರೀಯೂಸ್ ಆರ್ ರೀಪರ್ಪಸ್. ಆನ್ಸರ್ ಈಸ್ ರೀಪರ್ಪಸ್. ರೀಸೈಕಲ್ ಅಂದರೆ ಗೊತ್ತು, ಪುಡಿ ಪುಡಿ ಮಾಡಿ ಮತ್ತೆ ಯೂಸ್ ಮಾಡ್ಕೊಳ್ಳೋವಂಥದ್ದು. ರೆಡ್ಯೂಸ್ ಅಂದರೆ ಕಮ್ಮಿ ಮಾಡೋದು, ಯೂಸ್ ಮಾಡೋದು. ರೀಯೂಸ್ ಅಂದರೆ ಇರೋದನ್ನೇ ಮತ್ತೆ ಯೂಸ್ ಮಾಡೋವಂಥದ್ದು. ಇವಾಗ ಹಳೇದು ಯಾವುದೋ ಒಂದು ಕೀಬೋರ್ಡ್ ಇರುತ್ತೆ, ಅದನ್ನೇ ಮತ್ತೆ ಯೂಸ್ ಮಾಡೋದು, ಆ ಥರದ್ದು. ರೀಪರ್ಪಸ್ ಅಂದರೆ ಬೇರೆ ಪರ್ಪಸ್ಗೋಸ್ಕರ ಯೂಸ್ ಮಾಡೋದು. ಸೊ ದಿಸ್ ಈಸ್ ದಿ ಕರೆಕ್ಟ್ ಆನ್ಸರ್. ದಿ ವಾಟರ್ಶೆಡ್ ಮ್ಯಾನೇಜ್ಮೆಂಟ್ increases production and income of watershed community or increases droughts and floods, decreases the biodiversity of downstream reservoirs, increases deforestation. So answer is increases production and income of watershed communities. ಅಂದರೆ ಆ ವಾಟರ್ಶೆಡ್ ಕಮ್ಯುನಿಟಿ ಏನಿದೆ ಅಲ್ಲಿ ಪ್ರೊಡಕ್ಷನ್ ಎಲ್ಲ ಜಾಸ್ತಿ ಆಗುತ್ತೆ. ಸೊ ಎ ಇಸ್ ದಿ ಕರೆಕ್ಟ್ ಆನ್ಸರ್.